ಸ್ಕೆಚ್ ರೂಪಿಸಲಾಗಿತ್ತು ಅನ್ನುವಂಥ ಹೇಳಿಕೆಯನ್ನು DKಶಿ ಅವರು ಕೊಟ್ಟಿದ್ದಾರೆ. ಒಂದು ಕೋರ್ಟ್ ತೀರ್ಪು ಕೊಟ್ಟ ನಂತರನೂ ಕೂಡ ಆ ಥರದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರೇನು ಯಾವ ಉದ್ದೇಶದಲ್ಲಿ ಅಥವಾ ಯಾವ ಅರ್ಥದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಆದರೆ ನಾವು ಈ ದೇಶದ ನ್ಯಾಯಾಂಗದ ವ್ಯವಸ್ಥೆಯನ್ನು ಗೌರವಿಸಬೇಕು. ಸರಿ ತಪ್ಪು ಮಾಡೋದಕ್ಕೆ ಮತ್ತೆ ಅಪೀಲ್ ಹಾಕೋಕೆ ಅವಕಾಶ ಇದೆ. ಅವರು ಅಪೀಲ್ ಹಾಕಿ ಇದು ಕೊಟ್ಟಿರ್ತಕ್ಕಂಥ ತೀರ್ಪು ಸರಿ ಇಲ್ಲ ಅಂತ ಅವರು ಹೇಳೋದಕ್ಕೆ ಅವಕಾಶ ಇದೆ. ಅದನ್ನು ಅವ್ರು ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಆದರೆ ತೀರ್ಪನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ನಾವು ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ನಾವು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನುವಂಥ ಹೇಳಿಕೆಯನ್ನು ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಸ್ಪಷ್ಟಪಡಿಸ್ತೇನೆ, ಕಾಂಗ್ರೆಸ್ಸು ಮತ್ತೆ ನಮ್ಮ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ನಾವೇ ಇದನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಈ ಮಹಿಳಾ ಮೀಸಲಾತಿಯನ್ನು ಪ್ರಥಮವಾಗಿ ಈ ದೇಶದಲ್ಲಿ ತೆಗೆದುಕೊಂಡಿದ್ದು ಬಂದಿದ್ದೆ ಕಾಂಗ್ರೆಸ್ ಪಕ್ಷ. ಅದರಿಂದ ನಾವು ವಿರೋಧ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಪ್ರಸ್ತುತ ಸರ್ಕಾರ, ಕೇಂದ್ರ ಸರ್ಕಾರ ಏನು ಯಾವ ಫಾರಂನಲ್ಲಿ ಅದನ್ನು ತಂದಿದೆ ಮತ್ತು ಜೊತೆಗೆ ಲೋಕಸಭೆಯ ಏನು ಸ್ಥಳಗಳಿದೆ, ಸೀಟ್ಗಳಿದೆ, ಸಂಖ್ಯೆ ಇದೆ, ಅದನ್ನು ಹೆಚ್ಚು ಮಾಡುವಂಥ ತೀರ್ಮಾನವನ್ನು ಕೂಡ ಈ ಒಂದು ಮಸೂದೆಯಲ್ಲೇ ಅಳವಡಿಸಿಕೊಂಡು ತಂದಿದ್ದಾರೆ. 543 ಸೀಟ್ಗಳಿರುವ ಲೋಕಸಭೆ ಸೀಟು 850 ಮಾಡತಕ್ಕಂಥ ರೀತಿಯಲ್ಲಿ ಇದನ್ನು ತಂದಿದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ವಾ? ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಆನಂತರ ಮಸೂದೆಯನ್ನ ಲೋಕಸಭೆಗೆ ತಂದಿದ್ದಿದ್ರೆ ಬಹುಶಃ ಅದು ಪಾಸ್ ಆಗ್ತಾ ಇತ್ತು. ಅವರು ಸಲಹೆಗಳನ್ನು ಕೊಟ್ಟಿರೋರು ಅನೇಕ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪಕ್ಷವೂ ಸೇರಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ಸಲಹೆ ಕೊಟ್ಟಿರ್ತಿತ್ತು. ಅದನ್ನು ಬಿಟ್ಟು ಏಕಾಏಕಿಯಾಗಿ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಹಿಳಾ ಮೀಸಲಾತಿಯನ್ನು ಅದಕ್ಕೆ ಜೋಡಿಸ್ಕೊಂಡು ಅದನ್ನು ತಂದಿರೋದು ಅದು ಸರಿ ಇಲ್ಲ, ಸರಿಯಾದಂಥ ಪದ್ಧತಿನೂ ಅಲ್ಲ. ಹಾಗಾಗಿ ಅದಕ್ಕೆ ಸೋಲಾಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. 54 ಸೀಟ್ಗಳಿಂದ 54 ಸಂಖ್ಯೆಯಿಂದ ಅವರು ಬಿಲ್ ಸೋತಿದೆ. ಹಾಗಾಗಿ ಇವತ್ತು ಮತ್ತೊಂದು ಬಾರಿ ಮಹಿಳಾ ಮೀಸಲಾತಿಯನ್ನು ತರಲೇಬೇಕು ಅಂತ ಅವರ ಉದ್ದೇಶ ಇದ್ದಿದ್ರೆ ಮತ್ತೊಂದು ಬಾರಿ ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತಗೊಂಡು ಚರ್ಚೆ ಮಾಡಿ ಪ್ರತಿಯೊಂದು ಅಂಶವನ್ನು ಕೂಡ ಅದನ್ನು ಚರ್ಚೆ ಮಾಡಿ ಅವರ ಸಲಹೆ ಸೂಚನೆಯನ್ನು ಪಡ್ಕೊಂಡು ಸಪರೇಟ್ ಆಗಿ ಇದನ್ನು ಮಿಕ್ಸ್ ಮಾಡದೆ ಮಹಿಳಾ ಮೀಸಲಾತಿಯನ್ನೇ ಸಪರೇಟ್ ಆಗಿ ತಗೊಂಡು ಬಂದರೆ ಬಹುಶಃ ಅದಕ್ಕೆ ಏನಾದರೂ ಕೂಡ ಒಂದು ಉತ್ತರ ಸಿಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಚರ್ಚೆ ಮಾಡಿದ್ವಿ, ಸಂಪುಟದಲ್ಲಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಈ ರೋಸ್ಟರ್ ಪದ್ಧತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಇವರು ಯಾರು DPRನವರು, ಆಮೇಲೆ ಸೋಷಿಯಲ್ ವೆಲ್ಫೇರ್ನವರು, ಆಮೇಲೆ ಇವರೆಲ್ಲರನ್ನೂ ಸದಸ್ಯರನ್ನ ಮಾಡಿ ಅಧ್ಯಕ್ಷತೆಯನ್ನ ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ. ಸರ್ಕಾರ ಅನಗತ್ಯ ವಿಳಂಬ ಮಾಡ್ತಾ ಇದೆ ಅಂತ ಆರೋಪ ಇಲ್ಲ. ನಾವು ನೋಡಿ, ಒಂದ್ಸಾರಿ ಮಾಡಿದ ಮೇಲೆ, ಒಂದು ಕಾನೂನು ಮಾಡಿದ ಮೇಲೆ ಇಟ್ ಶುಡ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ. ನಾವೇನೇ ಮಾಡಿದ್ರು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಅದಕ್ಕಾಗಿ ಈಗ ಚೀಫ್ ಸೆಕ್ರೆಟರಿಯಲ್ಲಿ ಅವರ ಅಧ್ಯಕ್ಷತೆ ಅದು ಒಂದು ವಾರದೊಳಗಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ಮುಂದಿನ ಸಂಪುಟಕ್ಕೆ ಬರುತ್ತೆ ಅದು ಅಂತ ಅಂದ್ಕೊಳ್ತೀನಿ. ನಾವ್ಯಾರೂ ಅದಕ್ಕೆ ವಿರೋಧ ಇಲ್ಲ. ಯಾವ ರೀತಿ ಸೈಂಟಿಫಿಕ್ ಆಗಿ ಮತ್ತು ಒಂದು ಕಾನೂನಿನಾತ್ಮಕವಾಗಿ ಆಗಬೇಕು ಅನ್ನೋದು ಅಷ್ಟೇ ನಮಗೆ ಇರುವಂತ. KN ರಾಜಣ್ಣ ಅವರು ಸಿಎಂ ಅಸಹಾಯಕರಾಗಿದ್ದಾರೆ, ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಆಗ್ತಿದೆ, ಸಿಎಂ ಅವರು ಸೈಲೆಂಟ್ ಆಗಿದ್ದಾರೆ, ಪ್ರಶ್ನೆ ಮಾಡ್ತಾ ಇಲ್ಲ. ಅವರ ವೈಯಕ್ತಿಕವಾದಂತಹ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯ ಅದು. ಜನರಲ್ ಸಮುದಾಯನೂ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆಗ್ಬೋದು. ಸಮುದಾಯದ ವಿರೋಧ ವ್ಯಕ್ತಪಡಿಸ್ತಾ ಇದೆ ಸಮುದಾಯ ಅಂತ, ಮುಸ್ಲಿಂ ಸಮುದಾಯ. ಯಾಕೆ ಮುಸ್ಲಿಂರು ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ಸಿಎಂ ಆಪ್ತರೇ ಟಾರ್ಗೆಟ್ ಆಗ್ತಿದ್ದಾರೆ. ಅದು ಬೇರೆ ಇದರಲ್ಲಿ ನಾನು ಅವರ ರಿಯಾಕ್ಷನ್ಗೆ ನನ್ನನ್ನು ಕೇಳಬೇಡ. ಆದರೆ ನಾನು ಹೇಳುವಂಥದ್ದು, ನಾವು ಮೈನಾರಿಟಿಯವರನ್ನು
ನಿರ್ಲಕ್ಷ್ಯ ಮಾಡುವ ಪ್ರಶ್ನೆ ಇಲ್ಲ. ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಅಧ್ಯಕ್ಷನಾಗಿದ್ದಾಗೂ ಕೂಡ 2 ಚುನಾವಣೆಯನ್ನು ಮಾಡಿದಾಗಲೂ ಅವರು ನಮ್ಮ ಬೆನ್ನಿಗೆ ನಿಂತಂತವರು. ಇವತ್ತು ಕೂಡ ಅದು ಒಂದು ರೀತಿಯಲ್ಲಿ ಗಿವ್ ಅಂಡ್ ಟೇಕ್. ಅವರ ಅಭಿವೃದ್ಧಿಯನ್ನು ನಾವು ನೋಡಬೇಕು, ಅವರ ಬೆಳವಣಿಗೆಯನ್ನು ನಾವು ನೋಡಬೇಕು. ಹಾಗಾಗಿ ಅವರು ನಮ್ಮ ಜೊತೆಯಲ್ಲಿರ್ತಾರೆ, ನಾವು ಅವರ ಬೆಳವಣಿಗೆಯನ್ನು ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ ಅದು. ಹಾಗಾಗಿ ಎಲ್ಲೋ ಒಂದು ಕಡೆ ದಾವಣಗೆರೆ ಒಂದು ಸೀಟ್ನಿಂದ ಎಲ್ಲವೂ ಬದಲಾವಣೆ ಆಗ್ಬಿಡುತ್ತೆ ಅಂತ ಯಾರಾದರೂ ಕಲ್ಪನೆ ಮಾಡಿದ್ರೆ ಅದು ಬಹಳ ದೊಡ್ಡ ತಪ್ಪು. ಆದ್ರಿಂದ ನಾವು ಅವರು ಸಹೋದರತ್ವ ಭಾವನೆಯಿಂದ ಇದ್ದೇವೆ. ಇವತ್ತು ಇರ್ತೀವಿ, ಮುಂದೆನೂ ಇರ್ತೀವಿ. ಅದ್ರ ಜೊತೆಗೆ ಒಂದು ಅಸೆಂಬ್ಲಿನಲ್ಲಿ ಸೀಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಬೇಸರ ಮಾಡುವಂತ ಅಗತ್ಯನೂ ಇಲ್ಲ. ಒಂದು ವೇಳೆ ಆ ಥರ ಇದ್ರೆ ನಾವು ಅಧ್ಯಕ್ಷರು, ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಅದನ್ನು ಸರಿಪಡಿಸ್ಕೊಳ್ತೇವೆ.